ಈಗ ಜಸ್ಟ್ ನಮ್ಮ ಮಗಳು ಬಂದು ಹೇಳಿದ್ರು ಪಕ್ಕದ ಮನೇಲಿ ಸಾವಾಗಿತ್ತಲ್ಲ ಅದೇನು ನ್ಯಾಚುರಲ್ ಅಂತ. ನ್ಯಾಚುರಲ್ ಏನಲ್ಲ, ಸುಸೈಡೆ. ಬಟ್ ಆದರೆ ಇದರಿಂದ 2 ಸುಸೈಡ್ ಆಗಿತ್ತಂತೆ ಅದೇ ರೂಮಲ್ಲಿ ಅದೇ ಮನೆ. ಇವತ್ತು ಮನೆ ಶಿಫ್ಟ್ ಮಾಡೋಕ್ಕೆ ಫುಲ್ ತಯಾರಿ ಮಾಡ್ತಾಯಿದ್ವಿ ಇವತ್ತು. ಹಾಯ್ ಫ್ರೆಂಡ್ಸ್, ಪಾಪ ನಮ್ಮಮ್ಮನ ನೋಡಿ ಇವತ್ತು ನಾಳಿದಾಗೆ ಮನೆ ಶಿಫ್ಟ್ ಮಾಡ್ತಿದ್ದೀವಿ. ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಲ್ವಾ ಮಮ್ಮ? ತೆಗಿಬೇಕು, ಇದನ್ನು ಬಿಸಾಕ್ಬಿಡ್ತೀನಿ. ವೇಸ್ಟ್ ಬಟ್ಟೆಗಳೆಲ್ಲ ಬಿಸಾಕ್ತಾ ಇರೋದು. ಸೀರೆಗಳು ತೆಗಿಬೇಕು. ಈಗ ಸೀರೆಗಳದ್ದು ಅಮ್ಮನ ಜಾಸ್ತಿ ಇದೆ. ಇಲ್ಲ, ಸುಮಾರೆಲ್ಲ ಅಮ್ಮನ ಕೊಟ್ಬಿಟ್ಟೆ ಕಣವ. ನಂದು ಎಷ್ಟು ಬೇಕು ಅಷ್ಟೇ ಇಟ್ಕೊಂಡಿದ್ದೀನಿ. ಇದು ಒಂದೇ ಕಬೋರ್ಡ್. ಇವೆಲ್ಲ ಹಾಕೋತೀರಮ್ಮ, ಬಿಸಾಕ್ತೀನಿ ತಗಡೆ. ಮಾ ಹಾಕಲ್ಲ, ನೀವು ಹಾಕೋದು ಮಾತ್ರ ಉಪಯೋಗಿಸಿ ಪ್ರಿಯ. ಸುಮ್ಮನೆ ಹೊತ್ಕೊಂಡು ಓಡಾಡೋಕ್ಕಾಗಲ್ಲ. ನಿಜವಾಗ್ಲೂ ಸಾಕಾಗ್ಬಿಡುತ್ತೆ. ಇಲ್ಲಿ ನೋಡಿಲಿ, ಇವೆಲ್ಲ ಏನಕ್ಕೆ ನೋಡಿ, ನೀವೆಲ್ಲ ಬೇಡ ಇಲ್ಲ ಚೆನ್ನಾಗೈತಿ. ಹಾಕ್ತಾರೆ ನೋಡೋಣ. ನೀವು ಟ್ರೆಡಿಷ್ನಲ್ ಹಾಕೋದೇ ಇಲ್ಲ ಕಣಮ್ಮ, ಬರೀ ಯಾವಾಗಲೂ ಪ್ಯಾಂಟು ಟೀ ಶರ್ಟು ಸಿಗಿಸ್ಕೊಂಡು ನಿಂತ್ಕೋತೀರಾ. ಇವೆಲ್ಲ ಎಷ್ಟು ಬಟ್ಟೆಗಳೈತೆ ಗೊತ್ತಾ, ಎಷ್ಟು ವೇಸ್ಟ್ ಮಾಡಿದ್ದೀರಾ ಗೊತ್ತಾ ನೀವು. ಇದನ್ನ ಯಾರಿಗೆ ಕೊಟ್ಟು ಕಳ್ಸೋಕೆ ಆಯ್ತಿರ್ಲಿಲ್ಲ, ಕೊಡೋಕಾರವೇ ಆಗದೆ ಇರೋದಿಲ್ಲ. ದೇವ್ರೆ, ಎಷ್ಟು ಇಕ್ಕಟ್ಟಿದೆ ಅಲ್ವಮ್ಮ ಇದು. ಕಬೋರ್ಡ್ ತೆಗಿಯೋಕೆ ಬರುತ್ತೆ ಪ್ರಿಯಾ, ಯಾವುದು ಫೆಸಿಲಿಟೀಸ್ ಇಲ್ಲ ಇಲ್ಲಿ. ಸಕ್ಕತ್ ಬೇಜಾರು. ಸುಮ್ಮನೆ ಬಾಡಿಗೆ ದಂಡ. ಒಂದೇ ಒಂದು ಕಬೋರ್ಡ್ ಇದು, ಒಂದೇ ಒಂದು ಟಾಯ್ಲೆಟ್ ರೂಮ್ ಇದು. 1000 ರೂಪಾಯಿ ಕೊಡಬೇಕು. ಅಮ್ಮ ಇದು ಹಾಕ್ತಾಳ ಅವಳು. ಹ್ಞೂ ಚೆನ್ನಾಗೈತೆ ಪ್ರಿಯಾ. ಅದು ಯಾರೋ ಗಿಫ್ಟ್ ಮಾಡಿದ್ದ ಅವಳಿಗೆ. ಪೂಜೆ ಮಾಡಿಸ್ತಾವ್ರೆ ರೂಮಲ್ಲ. ಅಮ್ಮ ಇದು ನನಗೆ ಆಗೋದೇ ಇಲ್ಲ ಈಗ. ಅಮ್ಮ ಇಷ್ಟು ಚಿಕ್ಕ ಐತೆ ಅಮ್ಮ. ನಿಮ್ಮ ಅಕ್ಕ ಮೆಚೂರ್ಡ್ ಫಂಕ್ಷನ್ ಅಂತ ತಗೊಂಡಿದ್ದ ಅವಳಿಗೆ. ಅಷ್ಟೇ ದಪ್ಪ ಇದ್ದಿದ್ದು, ಸಣ್ಣಕ್ಕೆ ಒಳ್ಳೆ ನ್ಯಾಸ್ಕೊಂಡಿದ್ದಂಗೆ. ಈಗ ಅದು ಅವಳಿಗೂ ಆಗಲ್ಲ, ನನಗೂ ಆಗಲ್ಲ. ನಿಂಗಾಗುತ್ತೆ, ಮಮ್ಮ ನಿಂಗಾಗುತ್ತಿದ್ದು. ಇವಾಗ ಮನೆ ಹಿಂಗಿದೆ. ಆಮೇಲೆ ಎಲ್ಲ ಶಿಫ್ಟ್ ಮಾಡ್ಕೋತಾರೆ ಅಮ್ಮ. ಕ್ಲೀನಾಗಿ ಪಾತ್ರೆ ತೊಳೆದು ಎಲ್ಲ ಕ್ಲೀನಾಗಿ ಶಿಫ್ಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಾಮಾನು ತೆಗ್ದಿಟ್ಟಿದ್ದಾರೆ. ಮತ್ತು ಬುಕ್ಸ್ ಎಲ್ಲ ಎತ್ತಿಟ್ಕೋಬೇಕು. ರೂಮಲ್ಲೆಲ್ಲ ಮುಗೀತು ಬಟ್ಟೆ ಪ್ಯಾಕಿಂಗ್. ಇಲ್ಲಿ ಹಾಲು ಮುಗೀತು. ಅಡುಗೆ ಮನೆ ತೋರ್ಸಾಯಿತು. ಈಗ ಇಲ್ಲಿ ಅಮ್ಮ ನಮ್ಮ ಬಟ್ಟೆಗಳನ್ನ ಹಾಕ್ತಾಯಿದ್ದಾರೆ. ಇಲ್ಲಿ ಈ ರೂಮ್ ಒಂದು ಖಾಲಿ ಆಗಿಲ್ಲ. ಒಂದು ಬಟ್ಟೆ ಯೂಸ್ ಮಾಡಿಲ್ಲ ನೀವು. ಎಲ್ಲ ಚೆನ್ನಾಗಿರೋ ಬಟ್ಟೆಗಳು ಒಂದಾರು ಯೂಸ್ ಮಾಡಲ್ಲ. ಈ ನೋಡಪ್ಪ, ಇದು ಎಷ್ಟು ಬಟ್ಟೆಗಳಿದಾವೆ ಗೊತ್ತಾ. ಅಮ್ಮ ಬ್ಲೂ ತೋರ್ಸು ಟೈಟ್ ಆದ್ರೆ ಇದಾಗೋತೀನಿ. ಇವೆಲ್ಲ ಚೆನ್ನಾಗಿರಲ್ವಾ ನಿಮ್ಗೆ? ಇವೆಲ್ಲ ಆಗಲ್ಲ ನಿಮ್ಗೆ. ಏನಿದ್ರು ಪ್ಯಾಂಟು ಶರ್ಟ್ ಸಿಗಿಸ್ಕೊಂಡು ಅಮ್ಮ ಅಲ್ಲಿ ಇಟ್ಟಿರು. ಕರೆಂಟ್ ಬೇರೆ ಹೋಗೈತೆ. ಕರೆಂಟು ಇಲ್ಲ, ಬೆಳಗ್ಗಿಂದ ಹೋಗಿ ಬಂದು ಮಾಡ್ತಾ ಇದ್ದೀನಿ. ಇಷ್ಟನ್ನು ಒಂದೇ ಸತಿ ಹೆಂಗ್ ಕಟ್ತೀಯಾ? ಕಟ್ತೀನಿ ಈಗ. ನಂಗೆ ಹೊಸಿ ಸುಸ್ತಾಗಿಲ್ಲ ಅವಾಗಿಂದ. ನೋಡು 10 ನಿಮಿಷಕ್ಕೆ ಆಗುತ್ತೆ ಅಂದ್ರೆ ಟೈಮ್ ಎಷ್ಟೀಗ? ಇದೇ 1 hour ತಗೋತು. ಎಷ್ಟು? 10:54. 10:54. ಅಮ್ಮ ಪಾಪ ತಿಂಡಿ ತಿಂದಿಲ್ಲ, ಮಗನೇ ತೊಳ್ದಿಲ್ಲ ಬೆಳಗ್ಗಿಂದ. ಏನು ತಿಂಡಿ ತಿಂತೀಯಮ್ಮ? 2 ಸರಿ ಕಾಫಿ ಕುಡ್ದಿರೋದು. ಖಾಲಿ ಹೊಟ್ಟೆಲಿ ಕಾಫಿ ಕುಡಿಬಾರ್ದಂತ ನೀವಾದರೂ. ಅಯ್ಯೋ ಏನು ಮಾಡೋದಮ್ಮ. ಬಾ ಈಗ ಸಾಕು, ಬೇರೆ ಮಾಡೋಣ. ಇದನ್ನ ಕಟ್ಬಿಡ್ತೀನಿ. ಫಸ್ಟ್ ತಿನ್ಕೊಬಿಡೋದ ಬನ್ನಿ ಅಮ್ಮ. ಈಗ ಮತ್ತೆ ಉಪ್ಪಿಟ್ಟು ಮಾಡ್ಬೇಕು ನಾನು. ಬೆಳಗಿಂದ 2 ಸರಿ ಉಪ್ಪಿಟ್ಟು. ಬಿರಿಯಾನಿ ತಿನ್ನೋಣ. ಬಿರಿಯಾನಿನೇ ತಿನ್ನೋಣ ಬಾ. ಬಿರಿಯಾನಿ ಒಂಚೂರು ಇರೋದು ಅಮ್ಮ. ನಾನು ಬೆಳಗ್ಗೆ ತಿನ್ನಲ್ಲ, ಚೂರು ತಿನ್ನೋಣ ಬಾ. ಕೊರೋನಾ ಟೈಮ್ದು ಗೋವಾಗೆ ಹೋಗಿದ್ದಾರಲ್ಲ, ಏರ್ಪೋರ್ಟಲ್ಲಿ ಕೊಟ್ಟಿದ್ದು. ಹಲೋ ಪ್ರೀತಾ. I'm a Barbie girl in my Barbie world. ಮನೆ ಶಿಫ್ಟ್ ಮಾಡೋ ತನಕ ಇನ್ನೆಷ್ಟು ಹುಚ್ಚ ಇದೀವಿ ಗೊತ್ತಿಲ್ಲ. ನೋಡಿ, 6 ರೂಮ್ ಕ್ಲೀನ್ ಮಾಡಿ ಬಂದಾಯ್ತು. ಈ ರೂಮ್ದು ಕಂಪ್ಲೀಟ್ ಆಗಿದೆ. ಯಪ್ಪ ಸರಿ ಆಗ್ತದೆ. ನೀನೇ ಅಂದಲ್ಲ. ಇಲ್ಲ, ಇಷ್ಟು ಸುರಿತಾ ಇವೆ. ದೇವ್ರು ಸುರಿತಿಲ್ಲ, ಸುಸ್ತಾಗ್ಬಿಟ್ಟೈತೆ.
ಲೋ ಪ್ರೀತು, ಇವು ಅಷ್ಟೇ ಕಾಣೋ, ಬೇಕಾಗಿರೋದು ಇಟ್ಕೊಳ್ಳೋದ್ರೆ ತೆಗೆದು ಬಿಸಾಕ್ತೀನಿ ಪ್ರೀತು ನಾನು. ಇದೆಲ್ಲ ಏನು ಇದು? ಏನಕ್ಕೆ ಬೇಕಾ ನಿನಗೆ? ಮತ್ತೆ ಏನಕ್ಕೆ ಇವನ್ನೆಲ್ಲ ಇಷ್ಟೊಂದು ವೆಯ್ಟ್ ಆಯ್ತಿದ್ದೀನಿ, ಎಲ್ಲಿ ಯಾವಾಗ ಕಡೆ ತಿರುಗ್ತಾಳೆ ಹೇಳು ಕಸಕ್ಕೆ? ಇಲ್ಲಿ ನೋಡಿ ಕಸ ಇವೆಲ್ಲ ಪ್ರೀತು, ಕಸನೂ ತುಂಬಿಟ್ಕೊಂಡಿದ್ದೀರ ಪ್ರೀತು. ಹೋದ್ ಸರಿ ಇಲ್ಲಿವೆ ಹುಷಾರು ಕಾಲು ಯಾವ್ದು ಬೇಕು ಅದನ್ನ ಎತ್ಕೊಬಿಟ್ಟು. ಗಾಡಿ ಬೋರ್ಡ್ ಹಳೆವೆಲ್ಲನೂ ಇಟ್ಕೊಂಡೋದ್ರೆ ಸುಮ್ಮನೆ ನೋಡಪ್ಪ, ಇದು ನಿಮಗೆ ಸರಿ ಅನ್ಸುತ್ತೆ ನೋಡು. ಏನಕ್ಕೆ ಇಟ್ಕೊಂಡು ಏನು ಮಾಡ್ತೀರಾ ಅಲ್ಲಿ? ಹೋಟೆಲಲ್ಲಿ ತರಿಸಿರೋದು ಹಳೆ ಬಿರಿಯಾನಿ, ಮೊನ್ನೆದು ಚಾಪ್ಸು, ರವೆ ಇಡ್ಲಿ, ಏನಪ್ಪಿತ್ತು ಇವ್ರದ್ದು ಪರೋಟ ಎಲ್ಲ ಸಾಕಾಗೈತೆ. ಇನ್ನೊಂದು 3 hours ಮುಗಿದ್ಬಿಟ್ರೆ ಸಂಜೆ 5 ಗಂಟೆ ತನಕ ಒಂದೇ ಸಮ ಕೆಲಸ ಆಗುತ್ತೆ. ಮುಗಿಸ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ. ಮನೆ ಶಿಫ್ಟ್ ಮಾಡೋದಂತೂ ಭಾರಿ ಭಯಂಕರ ಹಿಂಸೆ, ಧೂಳುಗಳೇ ಹಿಂಸೆ ಆಗ್ಬಿಡುತ್ತೆ. ಎಲ್ಲನೂ ತೆಗ್ದಿರೋದು ಹೆಚ್ಚು ಕಮ್ಮಿ ಮತ್ತೆ ಮಲಗ್ತೀವಿ. ಏನಪ್ಪಿತ್ತ ಇಲ್ಲಿ ಇಡ್ಸಾಯ್ತು ಎಲ್ಲನೂ ನೀಟಾಗಿ. ಅಡುಗೆ ಮನೆ ಅಂತೂ ಒಂಚೂರು ತೆಗ್ದಿಲ್ಲ, ಸ್ವಲ್ಪ ಮಾತ್ರ ಪಾತ್ರೆಗಳು ತೆಗ್ದಿದ್ದೀನಿ ಅಷ್ಟೇ. ಬನ್ನಿ ಇವಾಗ ನಾನೇ ಮಾಡಿ. ಗಲೀಜ್ ಪಾತ್ರೆಗಳೇ ಸುಮಾರು ಒಂದು ಟಬ್ ಮೇಲೆ ಐತೆ. ಸುಸ್ತಾಗ್ಬಿಟ್ಟಿದ್ದೀವಿ. ಕುಳ್ಳಮ್ಮ ಕಾಫಿ ಇಟ್ಕೊಡುತ್ತೀಗ. ಕಾಫಿ ಒಂದು ಇಟ್ಕೊಟ್ಬಿಡವ. ಬೆನ್ನು ಸಖತ್ ನೋತಾಯ್ತಾ, ಹಂಗೆ ಉಳ್ಕೊಂಡಿದ್ದೆ ಒಂದು 10 ನಿಮಿಷ. ನೀವು ತಿಂಡಿ ತರ ತನಕ ಇರ್ಲಿ ಬಿಡು. ಬೆಳಗ್ಗೆ ತಿಂಡಿನೂ ತಿಂದಿಲ್ಲ ಇವತ್ತು. ಟೈಮ್ ಆಗಲೇ 2:30ನಾ. ಈಗಲೂ ಬರೀ ತಿಂಡಿ ಐಟಮ್ಸೇ ತರಿಸಿರೋದು. ರವೆ ಇಡ್ಲಿ, ಪರೋಟ. 1:30ನಾ? 2:30. 1:30 ಅಂತ 1:30. 2:15. 2:15. ನಮ್ಮ ಮನೆ ಅಡುಗೆ ಮನೆ ಸ್ಥಿತಿ ಹಿಂಗಿದೆ ಈಗ. ಇದನ್ನೆಲ್ಲ ಯಾವಾಗಪ್ಪ ಕ್ಲೀನ್ ಮಾಡೋದು ನೋಡಿ. ಇಷ್ಟು ಖರಾಬಾಗಿತ್ತು ಮಾತ್ರ ಇಲ್ಲಿ ಅಡುಗೆ ಮನೆ ಅಂತೂ. ಇಲ್ಲಿ ಏನೇನು ಹಾಕ್ಕೊಟ್ಟಿರಲಿಲ್ಲ. ಪಾತ್ರೆ ತೊಳೆದ್ರೂ ಕೂಡ ಇಲ್ಲಿ ನೀರು ಹರ್ಕೊಂಡೇ ಬರ್ತಿದ್ದಿದ್ದು. ಏನವ ನೋಡಿ, ಮನೆ ಖಾಲಿ ಮಾಡ್ತಾ ಇರೋದು ಕೆಲಸಗಳು ನೋಡಿ. ಸೊಂಟ ಬಿದ್ದೋಗೈತೆ ಯಪ್ಪ ದೇವ್ರೆ. ಯಾವುದೇ ಕಾರಣಕ್ಕೂ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈಗ ಜಸ್ಟ್ ನಮ್ಮ ಮಗಳು ಬಂದು ಹೇಳಿದ್ರು, ಪಕ್ಕದ ಮನೇಲಿ ಸಾವಾಗಿತ್ತಲ್ಲ, ಅದೇನು ನ್ಯಾಚುರಲ್ ಏನಲ್ಲ, ಸುಸೈಡೆ. ಬಟ್ ಆದರೆ ಇದರಿಂದ 2 ಸುಸೈಡ್ ಆಗಿತ್ತಂತೆ, ಅದೇ ರೂಮಲ್ಲಿ, ಅದೇ ಮನೆಯಲ್ಲಿ. ಇಬ್ರು ಸೂಸೈಡ್ ಅಂತೆ, ಹ್ಯಾಂಗ್ ಮಾಡ್ಕೊಂಡಿದಂತೆ, ಗಂಡ ಹೆಂಡ್ತಿನೇ ಅಂತೆ. ಅದೇ ರೂಮಲ್ಲಿ ಬ್ರೋಕರೇ ಹೇಳಿದಂತೆ. ಸುಸ್ತಾಗುತ್ತೆ. ಏನು ಹಿಂಗೂ ಓನರ್ಗಳು ಅಟ್ಲೀಸ್ಟ್ ಒಂದು ಪೂಜೆನಾರು ಮಾಡಿಸ್ಬಾರ್ದ? ಬೇವರ್ಸಿ ನಮ್ಮ ಓನರ್ ಮಾತ್ರ ಥೂ ಹಿಂಗೂವೆ. ಮನೆ ಖಾಲಿ ಮಾಡೋದು 2 ದಿನ ನಂಗೆ ಗೊತ್ತಾಯ್ತು. ನಮಗೆ ಮುದ್ದೆ ಆಗಿರೋ ಭಾರಿ ಹಿಂಸೆ ಆಗೋದು. ಓಡಾಡೋಕ್ಕೆ ನನಗೆ ಜೀವ ಡಗಡಗ ಅಂತ. ಫಸ್ಟೇ ಆ ರೂಮಲ್ಲಿ 2 ಸೂಸೈಡ್ ಆಗೈತಿ. ಹೇಳಾದ್ರೂ ಕೊಡಬಾರ್ದ ಅಮ್ಮ ಇವರು? ಮಾಡ್ತಾರೆ ಸಂಪಾದನೆ, ಯಾರು ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ತಾರೆ, ಹಿಂಗೂ ಮಾಡ್ತಾರ. ಒಟ್ಟು 3 ಸೂಸೈಡ್ ಆಗಿದ್ರೆ ಯಪ್ಪ, ಅದಕ್ಕೆ ಪೊಲೀಸವ್ರು ಬಂದಿದ್ದು ಅನ್ಸುತ್ತಮ್ಮ. ಅಲ್ಲ ಬಿಡು, ಅದು ಸೂಸೈಡ್ಗೆ ಪೊಲೀಸ್ನವ್ರು ಬಂದೇ ಬರ್ತಾರೆ. 1:30 ಗಂಟೆ ರಾತ್ರಿ ಅಂತಿರ್ಲಿಲ್ಲ, 2 ಗಂಟೆ ರಾತ್ರಿ ಅಂತಿರ್ಲಿಲ್ಲ. ಓಡಾಡ್ತಾ ಇದ್ದಿದ್ದು. ಅಲ್ಲಿ ಮನೆಗೆ ಬಂದಾಗಿಂದ ನೆಮ್ಮದಿನೇ ಇಲ್ಲ ನಮಗೂ. ಏನಾರು ಒಂದು ಕಿರಿಕು ಮುನ್ಸು. ಕೆಲವು ಮನೆಗಳು ಅದೃಷ್ಟ ಇರುತ್ತೆ, ನಿಜವಾಗ್ಲೂ ಶಾಂತಿ ಇರುತ್ತೆ. ಕೆಲವು ಮನೆಗಳು, ನಮಗೆ ಈ ಮನೆ ಅಂತೂ ವರ್ಸ್ಟ್ ಅನುಭವಗಳು. ಒಟ್ನಲ್ಲಿ ಎಲ್ಲಾ ತರ ಅನುಭವ ಮಾಡ್ಬಿಟ್ಟಿದೀವಿ. ಎಲ್ಲಾ ತರ ಮನೆಯಲ್ಲಿ ನೆಮ್ಮದಿ ಇಲ್ಲ, ಕಲಹ, ಯಾವಾಗ್ಲೂ ಜಗಳ, ಏನೋ ಒಂಥರ ಮನ್ಸಿಗೆ ಸಮಾಧಾನ. ಏನಾದ್ರು ಈ ಮನೆ ಬಗ್ಗೆ ಗೊತ್ತಾ ಅಂತ ನನ್ಗೆ ಗೊತ್ತಾಗ್ಲಿಲ್ಲ, ಐಡಿಯಾನು ಬರ್ಲಿಲ್ಲ ಪಾಪ. ಗೊತ್ತು, ಕೇಳಿಸ್ಕೊ. ಅವ್ರು ಹೆಂಗ್ ಹೇಳಿದ್ರು ಅಂದ್ರೆ, ಇವಾಗ ಇವಾಗ ಬ್ರೋಕರ್ ಅವರೇ ಮಾತಾಡ್ತಿದ್ರಂತೆ, ಮನೆಯಲ್ಲಿ ಮುಂಚೆನೆ 2 ಸೂಸೈಡ್ ಆಗಿತ್ತು, ಗಂಡ ಹೆಂಡ್ತಿನೇ ಹಾಕೊಂಡಿದ್ದು ಅಂತ. ನಂಗೆ ಕೇಳಿದ ತಕ್ಷಣ ಗೂಸ್ ಬಂಪ್ಸು. ಗಂಡ ಹೆಂಡ್ತಿ ಅಷ್ಟೇ ಅಂತಿದ್ದು, ಅಷ್ಟರಲ್ಲಿ ನೀವು ಓನ್ ಕರ್ದ. ಅದಕ್ಕೆ ನಮ್ಮ ಅಮ್ಮನೂ ಪಾಪ ಹಂಗೆ ಮಾಡ್ಕೊಂಡಿದ್ದಕ್ಕೆ ಶಾಂತಿನ ಮಾಡ್ತಾ ಇರೋದು. ಶಾಂತಿ ಮಾಡಿದ್ರು ಇವತ್ತು. ಪೂಜೆ ಗೀಜೆ ಎಲ್ಲ ಮಾಡಿಸಿದ್ರು. ಅವಾಗಿಂದ ಹೋಮ ಪೂಜೆ ಎಲ್ಲ ಮಾಡಿಸಿದ್ರು ಬೆಳಗ್ಗೆಯಿಂದನು. ಪಾಪ ಅಮ್ಮ, ಅದಕ್ಕೆ ಅಮ್ಮ ಈ ಮನೆಗೆ ಯಾರು ಬರ್ತಿರ್ಲಿಲ್ಲ. ಹಾಕಿದ್ರು ಮೇಲ್ಗಡೆ ಮನೆಯವರು ಬಂದಾಗ ಯಾರು ಗೊತ್ತಿಲ್ಲ ನಂಗೆ. ಅವಾಗ ಹೊಸದಲ್ವಾ, ಮನೆ ಖಾಲಿ ಇದೆ ಅಂತ ಬೋರ್ಡ್ ಹಾಕಿದ್ರು. ನಾನು ಮನೆಗೆ ನೋಡಕ್ ಬಂದಾಗ ಓನರ್ ಇರ್ಲಿಲ್ಲ, ಅವರೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ರು. ಕೆಳಗಡೆ ಅಮ್ಮ ಮಗಳಿದ್ರು ಇಳಿತಿರ್ಬೇಕಾದ್ರೆ ಕೇಳಿದೆ, ಈ ಮನೆ ಯಾವ ಮನೆ ಖಾಲಿ ಇದೆ ಅಂತ. ಇಲ್ಲಿ ಯಾವ ಮನೆನೂ ಖಾಲಿ ಇಲ್ಲ ಅಂತಾನೆ
ನೋಡಿದ್ರಾ? ಮತ್ತೆ ಬೋರ್ಡ್ ಹಾಕಿದಾರಲ್ಲ ಅಂತಂದ್ರೆ ಏನು ಮಾತಾಡಲಿಲ್ಲ, ಹೋಯ್ತು. ನಮಗೆ ಬೇಜಾರಾಗುತ್ತೆ. ಈ ನೆಕ್ಸ್ಟ್ ಫ್ಯಾಮಿಲಿ ಬರೋರು, ನೆಕ್ಸ್ಟ್ ಫ್ಯಾಮಿಲಿ ಅಂತೂ ಬರೋದೇ ಬೇಡ ಈ ಮನೆಗೆ. ಯಾರ ಜೀವಕ್ಕೂ ಅಪಾಯ ಆಗ್ಬಾರ್ದು ಕಣಪ್ಪ. ಅವ್ನ ಮನೆಗೆ ಬರೋದು ಏಳಿಗೆಗೋಸ್ಕರ ಅಲ್ವಾ, ನಿಮ್ಗೋಸ್ಕರ ಅಲ್ವಾ, ಹಿಂಗೂ ಮಾಡ್ತಾರ. ಅಟ್ಲೀಸ್ಟ್ ನಂಗೆಲ್ಲ ಆದ್ಮೇಲೆ ಒಂದು ಪೂಜೆ ಗೀಜೆ ಮಾಡಿಸ್ಬಾರ್ದು, ಹೋಮಕ್ಕೆ ಮಾಡಿಸೇ ಇಲ್ಲ ಅವರು. ದುಡ್ಡೇ ಮುಖ್ಯ ನಮ್ಮ ಮನುಷ್ಯನಿಗೆ. ಅಂಥವ್ರ ಮನೇನೆ ಹಾಳಾಗ್ಬಿಡುತ್ತೆ. ಇನ್ನೊಬ್ರ ಮನೆ ಹಾಳು ಮಾಡ್ಬಿಟ್ಟು ದುಡ್ಡು ತಿನ್ಬಿಟ್ರೆ ಒಳ್ಳೇದಾ? ನೋಡಿ, ಅವ್ರು ಸದ್ಯಕ್ಕೆ ಸ್ವಲ್ಪ ದಿನಕ್ಕೇನೆ ಶಾಂತಿ ಮಾಡಿಸಿದ್ರು. ಇವರು 2-3 ಆಗಿದ್ರು ಮಾಡ್ಸಿಲ್ವಲ್ಲ ಅಮ್ಮ, ಇವ್ರಿಗೆ ಏನು ಬಂದಿರೋದು? ಅಂಥದ್ರಲ್ಲೂ ಪಾಪ ಮೊನ್ನೆ ಯಾರೋ ಬಂದು ಕೇಳಿದ್ರು ಮನೆ ಖಾಲಿ ಆಯ್ತಾ ಅಂತಮ್ಮ. ಮೋಸ್ಟ್ಲಿ ಅವ್ರು ಅದೇನೋ ಮಾತಾಡ್ತಿದ್ರು ಬೇರೆಯವ್ರ ಕಣೋ, ನಂಗೆ ಗೊತ್ತಿಲ್ಲ, ಬರಲಿಲ್ಲ. ಇದ್ರದೇ ಬಾಡಿಗೆ ಹಾಕಿರೋದು ಅವನು. ಈ ಮನೆಯಲ್ಲೇ ಮನೆ ಖಾಲಿ ಇದೆ ಅಂತ ಅಂದ್ಬಿಟ್ಟು ಬೋರ್ಡ್ ಹಾಕಿರೋದು. ಬಂದು ಕ್ಲೀನ್ ಮಾಡ್ತಾರಂತ ಅಷ್ಟೇ. ತಿಂಗಳಾಗೈತೆ ಅಷ್ಟೇ ಅಮ್ಮ. ಅವ್ರ ಮನೇಲಿ ಏನಾಗಿದೆ ಅಂತ ಗೊತ್ತಾ? ನಾರ್ಮಲ್ ಜಗಳ ಅಂತೆ ಪಾಪ. ಆಂಟಿ ಫುಲ್ಲು ಬೇಜಾರಾಗಿ ಮಾಡ್ಕೊಂಡು. ಅದೇ ಅವ್ರ ಮನಸ್ಥಿತಿಗಳು ಕೆಲವೊಂದೊಂದು ಸ್ಥಿಮಿತದಲ್ಲಿ ಇರೋಲ್ವಲ್ಲ, ಅಂದ್ರೆ ಎಲ್ಲಾನು ಅದಕ್ಕೆ ಹೋಲ್ಸೋದಲ್ಲ. ಬಟ್ ಆದ್ರೆ 2 ಸಾವಾಗಿದೆ ಅಂತ ಗೊತ್ತಾದ್ಮೇಲೆ ಮನೆಗೆ ನಾನು ಪೂಜೆ ಮಾಡಿ, ಇವ್ರಿಗೂ ಗೊತ್ತಿರ್ಲಿಲ್ವಲ್ಲ. ನಂಬಿಕೆ ಅಂತಲ್ಲ ಅದು. 2 ನಾರ್ಮಲ್ ಡೆತ್ ಆಗಿದ್ರೆ ಅದೊಂಥರ ಸೂಸೈಡ್. ಮೊದಲೇ ಆ ರೂಮಲ್ಲಿ 2 ಸೂಸೈಡ್ ಗಂಡ ಹೆಂಡತಿ ಮಾಡ್ಕೊಂಡಿದ್ದಾರೆ ಅಂದಮೇಲೆ ಪೂಜೆ ಮಾಡಿಸ್ಬಾರ್ದು ಏನು ಬಾಯಿ ಮಣ್ಣಾಗ್ತು. ಇವ್ನು ಯಾವ ಸೀಮೆ ಓನರ್ ಇವನು? ಇಂಥವ್ರು ಇದ್ರು ಒಂದೇ ಬಿಟ್ರು ಒಂದೇ. ದೇವರ್ಸಿಗಳು ದುಡ್ಡುಗೋಸ್ಕರನೇ ಇರ್ತಾವ. ಅವ್ರ ಮನೇನು ಮಕ್ಳಿದ್ದಾವೆ, ಹೆಂಡತಿದ್ದಾರೆ, ಎಲ್ರಿಗೂ ಅವ್ರಲ್ವಾ, ಅವ್ರಿಗೂ ತೋರ್ಸಲ್ವಾ ಭಗವಂತ ದೇವ್ರೆ? 1 ತಿಂಗಳು ಬಾಡಿಗೆ ಹೇಳ್ದಂಗೆ ಕೇಳುತ್ತೆ. ಅಚ್ಚಕಟ್ಟ ಒಂದು ಪೂಜೆ ಮಾಡಿಸ್ಬಿಟ್ಟು ಅದಕ್ಕೆ ಶಾಂತಿ ಮಾಡಿಸಿದ್ರೆ ಬರೋರ್ಗು ಒಂಥರ ಏನೂ ಕಷ್ಟ ಆಗಲ್ಲ, ಕಷ್ಟನೂ ಆಗಲ್ಲ. ಭಗವಂತ ನೋಡ್ಕೊಂತಾನೆ ಮುಂದೆ. ಬರೀ ನೆಗೆಟಿವಿಟಿ ಇದ್ರೆ ಮನೆಗಳಲ್ಲಿ ಏಳಿಗೆ ಆಗಲ್ಲ. ಹಿಂಗೆ ಏನೋ ಸತ್ತಿರೋರು ಪಾಪ ಅವ್ರ ಬಗ್ಗೆನೂ ನಾವು ಮಾತಾಡೋದಲ್ಲ. ಹಂಗಾದಾಗ ಏನಾರು ಒಂದು ಶಾಂತಿ ಮಾಡಿಸ್ಬೇಕಲ್ವ ಅನ್ನೋದಷ್ಟೇ. ನೋಡಿ ನಮ್ಮ ಹರಡ್ಕೊಂಡು ಹೆಂಗ್ ಸದ್ಯ ಬಿಡು. ನಮ್ಗೆ ಇವಾಗ ಗೊತ್ತಾಗಿರೋದೇ ಒಳ್ಳೇದಾಯ್ತು. ನೀನ್ ಮುಂಚೆ ಗೊತ್ತಾಗಿದ್ರೆ ಏನ್ ಕಡಿಮೆ ಬರ್ಡನ್ ಆಗದ ನಿಂಗೂ. ಬರ್ತಿದ್ದೆ ನಾನು ನಿಜವಾಗ್ಲೂ. ನಾನು 12:30 1:00ವರೆಗೂ ಬಂದಿದ್ಯಾ, 2 ಗಂಟೆಗೂ ಬಂದಿದ್ಯಾ? ಯಪ್ಪ. ಒಂದೊಂದ್ಸತಿ ಅಮ್ಮ ಬರೋವಾಗ ಅಲ್ಲಿ ಲೈಟ್ ಆನ್ ಮಾಡ್ತಿರ್ಲಿಲ್ಲ, ಅಲ್ಲಿ ತೋರಿಸ್ಬೇಕು. ಒಂದ್ಸತಿ ಲೈಟ್ ಆನ್ ಮಾಡಿದೆ ಹೆಂಗ್ ಕಾಣುತ್ತಂತ. ಲೈಟ್ ನನಗೆ ಹೊಸಿ ಸಿಟ್ಟು ಬರ್ತಿರ್ಲಿಲ್ಲ ಅವಾಗ. ಲೈಟ್ ಆನ್ ಮಾಡಿದ್ರೆ ಹಂಗೆ ಬರುವೆ. ಇಲ್ಲಿ ನೋಡಿ, ಇಲ್ಲಿ ಮನೆ ಕಟ್ಸಿರೋ ಒಟ್ಟು ಏನೂ ಇಲ್ಲ, ಹಿಂಗಿರೋದು. ಅದ್ ನೋಡಿದ್ರೆ ಅಲ್ಲಿ ನಾವೇ ಒಂದ್ ಚೀಲ ಹಾಕೊಂಡಿದ್ದೀವಿ. ನೀರು ತೊಳೆದಿರೋ ನೀರೆಲ್ಲ ಇಲ್ಲಿ ಒಂದು ಲೋಟನೂ ತೊಳೆಯಂಗಿಲ್ಲ ನೋಡಿ. ಈ ತರ ಇದೆ ಅಮ್ಮ. ಅದಕ್ಕೆ ಅಮ್ಮ ಈ ಮನೆಗೆ ಯಾರೂ ಬಂದಿಲ್ಲ. ನನ್ನ ಪಕ್ಕದಲ್ಲಿ ಒಬ್ಳು ಸುಹಾನ ಅಂತೀನಲ್ಲ, ಅವಳು ಈ ಮನೆಗೆ ಬರ್ತಿರ್ಲಿಲ್ಲ. ನನ್ಗೆ ಅಲ್ಲೂ ಗೊತ್ತಾಗ್ಲಿಲ್ಲ. ಇಲ್ಲಿಗ ಅವಳು ಅವರಮ್ಮ ಬೈಯೋರು ಇಲ್ಲಿಗೆ ಬಂದರೆ ಇಲ್ಲಿಗೆ ಹೋಗ್ಬೇಡ, ಅವ್ರ ಮನೆ ಹತ್ರ ಹೋಗ್ಬೇಡ ಅಂತಾನೆ ಅನ್ನೋದು. ನಮ್ಮಮ್ಮ ನಮಗೆಲ್ಲ ಅವ್ರು ಅದಕ್ಕೆ ಹೇಳಿಲ್ಲ ನಮಗೆ. ನಮ್ಮಮ್ಮ ನಮ್ಗನ್ನೋರಿಗೆ ನಮಗೆ ನಿಜವಾಗ್ಲೂ ನಂಬ್ತೀಯ ಬಿಡ್ತೀಯ ನಮ್ಮ ಹಂಗೆ ನೋಡ್ಕೊಂಡವ್ರೆ ಕಣಪ್ಪ. ನಮ್ಮ ಮದುವೆಗಿನ ಮುಂಚೆ ಎಲ್ಲ ನಮ್ಮ ಅಪ್ಪ ಎಲ್ಲೂ ಬಿಡ್ತಿರ್ಲಿಲ್ಲ. ಈ ಮನೆಗೆ ಬಂದು ಯಾವ ಮನೇಲಿ ಈ ಥರ ಅಶಾಂತಿ ಇರಲಿಲ್ಲ ನಮಗೆ. ಈ ಮನೇಲೇ 70 ಈ ಮನೇದೇ ಚೆನ್ನಾಗಿಲ್ಲ ಅಮ್ಮ ನಿಜವಾಗ್ಲೂ. ಇರೋ ತನಕ ಇದು ಹೋಗುವಾಗ ಹಿಂಗೆ ನೆಗೆಟಿವ್ ಮಾತಾಡ್ತಾರೆ ಅಂತಲ್ಲ, ಬಟ್ ಈ ಮನೇಲಿ ಹಿಂಗೆ ಆಗಿರೋದಕ್ಕೆ ನಾವು ನಮಗೆ ವನವಾಸ ಹತ್ತಾ ನಮ್ಗೆ ಇವಾಗ ಗೊತ್ತಾಗಿರೋದು ಒಳ್ಳೇದೇ ಅಲ್ವಾ ಅಮ್ಮ? ಮುಂಚೆ ಗೊತ್ತಾಗಿದ್ರು ಅವ್ನು ಓದೋರು ಏನಂತ ಗೊತ್ತಾ? ಸತ್ತರೆ ಸಾಯ್ತಾಳೆ ಅವಳು. ಹುಡುಗಿ ಬೈ ಚೆನ್ನಾಗಿ ಬೈದ್ಬಿಟ್ಟ ಪಾಪ ಸತ್ತಿರೋ ಅಮ್ಮಂಗೆನೆ. ಬೇವರ್ಸಿ ಅಂತಾನೆ ಮಾತಾಡಿದ ಅವನು. ಹೌದಾ ಮಾಡ್ಕೊಂಡು ಹೋದ್ರು ಅಂತ ಅಂದ್ಬಿಟ್ಟು ನೀವ್ಯಾಕೆ ಮೇಡಮ್ ಅವರೇ ಹೋಯ್ತಾ ಇದ್ದೀರಾ? ನೀವು 12 ಗಂಟೆಗೆ ಇದ್ದೀರಿ, 2 ಗಂಟೆಗೆ ಬನ್ನಿ, ನಾವಿದ್ದ ಕೆಳಗಡೆ ಅಂದ್ಬಿಟ್ಟು. ಏಕೆ ಮುಂಚೆ ಬಂದು ಹೇಳ್ತಿರೋವಾಗ ಒಂದು ಸ್ವಲ್ಪ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ರೆ ಮನೆ ಖಾಲಿ ಮಾಡಿ ಅಂತಾನೆ ಬರೋರು. ಎಷ್ಟು ನಾಟಕ ಆಡೋರು ಈಗ ಯಾರು ಬಂದ್ರು ಸಾಕಲ್ಲಪ್ಪ ಅನ್ಸುತ್ತೆ ನಡೆಯೋರಿಗೆ. ಯಾರು ಬರೋದೇ ಬೇಡ ಅಮ್ಮ ಈ ಮನೆಗೆ. ನಿಜ ಬರೋದೇ ಬೇಡ. ಆ ಮನೆಗೂ ಬರೋದು ಬೇಡ, ಈ ಮನೆಗೂ ಬರೋದು ಬೇಡ. ನಾವ್ ಹೆಂಗಿದ್ವು ಕೈಲಿ ಅನ್ಸ್ತೈತೆ. ನಂಗೆ ಭಯ ಐತಿ ನೆನೆಸ್ಕೊಂಡ್ರೆ ಕ್ಷಣ ಸದ್ಯ ನನ್ನ ಧೈರ್ಯ ನಂಬಿದೀವಿ ಅಷ್ಟೇ. ಭಗವಂತ ನಂಬಿದೀವಿ, ಅವನೇ ಕಾಪಾಡ. ಖುಷಿ ಪಡು. ನಮ್ಗೆ ಇವಾಗ ಗೊತ್ತಾಗಿರೋದಂತ ದೇವರೇ ಕಾಪಾಡೋ ನಮ್ಗಷ್ಟೇ. ಎಲ್ಲ ಫುಲ್ ರೆಡಿ ಆಗೈತೆ. ಪ್ಯಾಕಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ. ನಾನೇ ಮಾಡಿದ್ದು ಕಪಾಲು ಕೊಡಿದ್ರೆ ಏನಿಲ್ಲ ನೋಡಿ ಎಂತ ಕಳ್ಳಿ ಅಂದ್ರೆ ಇಷ್ಟು. ಅಮ್ಮ ನಾನು ರಜೆ ಹಾಕ್ತೀನಿ ಕಣಮ್ಮ ಇವತ್ತು, ಆಯ್ತಾ? ಅಟೆಂಡೆನ್ಸ್ ಅಟೆಂಡೆನ್ಸ್ ಸುಮ್ಮನೆ ರಜಾ ಹಾಕೊಂಡು ಮನೇಲಿ ಮಲ್ಕೊ ಅಂತ ಹೇಳಿದ್ನ ನಾನು. ಮಲ್ಗೋಕ್ಕೋಸ್ಕರ ನೀನು ರಜಾ ಹಾಕೊಂಡ್ಬಿಟ್ಟು ಅಟ್ಲೀಸ್ಟ್ ಇವತ್ತು ಮನೆ ಖಾಲಿ ಮಾಡ್ತಾ ಇದೀವಿ, ಕೆಲಸ ಮಾಡ್ಕೊಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಲ್ಲ ಮಕ್ಕಳಿಗೆ. ಒಂದೇ ನಿಮಿಷ ಇರಕ್ಕೆ ಹೇಳಮ್ಮ ದಯವಿಟ್ಟು. 1 ನಿಮಿಷ ನೋಡು, ಇದ್ರಲ್ಲಿ ನನ್ ಮುಖ ಒರೆಸ್ತಾನೆ. ಹೋಗ್ಬಿಟ್ಟಾರೆ ಬಂದ್ಬಿಡೋದಲ್ವಾ? ಒಣಗಿಟ್ಕೋತಾರೆ ನಿಂತಿ. ಇನ್ನ ಝೂಮ್ ಹಾಕ್ಬಿಡಕ್ಕೆ ಕೆಟ್ಟದಾಗ ಕಾಣಿಸ್ತೀನಿ. ಮೊದಲೇ ಸಾಕಾಗತ್ತೆ. ಒಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡು ಮಲಗ್ಬಿಟ್ರೆ
ನೀನೇನೇ ಮೇಂಟೈನ್ ಮಾಡ್ತಾಳೆ ಇವತ್ತು. ನಾನು ಮೆಡಿಕಲ್ ಅಮ್ಮ ನಾನು ನೋಡ್ಕೊತೀನಿ ಬಿಡು. ನಾನು ಇವತ್ತು ನೋಡ್ಕೊತೀನಿ. ನೋಡ್ಕೊ, ನೀನೇ ನೋಡ್ಕೊಂಡು ಕ್ಲಾಸ್ ಆನ್ ಮಾಡಕ್ಕೆ ವಾಶ್ರೂಮ್ ಹೋಗ್ಬೇಕು. ನೀನ್ ಆನ್ ಮಾಡ್ಬೇಕಂತೆ. ನಿನ್ ಕ್ಲಾಸ್ ಆಡ್ತವ್ರೆ ಅಮ್ಮ. ಅಲ್ಲ ನಿನ್ ಕ್ಲಾಸ್ ಅಟೆಂಡ್ ಮಾಡಕ್ ಭಯ ಆಗೈತಲ್ಲ ನೀ. ಅವಳ ಕ್ಲಾಸ್ನ ಇವಳು ಅಟೆಂಡ್ ಮಾಡ್ತಾಳೆ. ಅಯ್ಯೋ